ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ನೀವೆಲ್ಲರೂ ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಡಬೇಕೆಂದು ಅತ್ಯಧಿಕವಾಗಿ ಎಲ್ಲಾ ವಿಷಯಗಳಲ್ಲಿ, ಮುಖ್ಯವಾಗಿ ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ಅಭಿವೃದ್ಧಿಯಾಗಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನು ಕೊಟ್ಟ ಸಂದೇಶವನ್ನು ಈ ರೀತಿಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ಈ ವರ್ಷದಲ್ಲಿ ನಾವು ನಿಂತು ಆಲೋಚಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಕೃಪೆ ನಮ್ಮನ್ನು ಯಾವ ರೀತಿಯಾಗಿ ಸಹಿಸಿಕೊಂಡಿತು, ತಾಳಿಕೊಂಡಿತು ಎಂಬುದಾಗಿ ಗುರುತಿಸುತ್ತಾ ನಿಮಗೆ ಸಾಷ್ಟಾಂಗವಾಗಿ ಆರಾಧಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ ಪ್ರಿಯರೇ? ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಕೃಪೆಯ ಕುರಿತಾಗಿ ಈ ದಿನಮಾನಗಳಲ್ಲಿ, ಮುಖ್ಯವಾಗಿ ಯೇಸುವಿನ ಜನನ ವಿಧಾನ ಜ್ಞಾಪಕ ಮಾಡಿಕೊಳ್ಳುವ ದಿನಗಳಲ್ಲಿ ಆತನು ಎಷ್ಟು ದೊಡ್ಡ ತ್ಯಾಗವನ್ನು, ಯಜ್ಞವನ್ನು ನಮಗಾಗಿ ಮಾಡಿದನೆಂದು ನಾವು ಜ್ಞಾಪಕ ಮಾಡಿಕೊಳ್ಳುವುದು ನಮಗೆ ಎಷ್ಟೋ ಒಳ್ಳೆಯದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಿದೆಯಲ್ಲ. ಗೊತ್ತಿದೆಯಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಏನಂತೆ? ಗೊತ್ತಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಏನಂತೆ? ಆತನು ಐಶ್ವರ್ಯವಂತನಾದಾಗಿಯೂ ನಿಮಗೋಸ್ಕರ. ಏನು ಹೇಳುತ್ತೆ ವಾಕ್ಯ? ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆತನ ಕೃಪೆ ನಿಮಗೆ ಗೊತ್ತಿದೆಯಲ್ಲ. ಯಾರೇ ಆಗಲಿ ಈ ಲೋಕದಲ್ಲಿ ಪ್ರಿಯರೇ, ನಮಗೋಸ್ಕರ ನಷ್ಟ ಎದುರಿಸುವವರು, ನಮಗೋಸ್ಕರ ಬಾಧೆ ಪಡುವವರು, ನಮಗೋಸ್ಕರ ಸಮಸ್ತವನ್ನು ತ್ಯಾಗ ಮಾಡುವಂಥವರು ಯಾರೂ ಇಲ್ಲ. ಒಂದು ವೇಳೆ ಯಾರಾದರೂ ತ್ಯಾಗ ಎಂಬ ಮಾತು ಬಳಸಿದ್ರೂ ಸಹ ಅದರಿಂದ ಅವರು ಲಾಭ ಅಪೇಕ್ಷಿಸ್ತಾರೆಂದು ಗೊತ್ತಾಗ್ತದಲ್ಲವೇ? ಅದರಲ್ಲೂ ಒಳ್ಳೆಯವರಿಗೋಸ್ಕರ, ಒಳ್ಳೆಯದಾಗುವುದಕ್ಕೋಸ್ಕರ ಯಾರಾದರೂ ತ್ಯಾಗ ಮಾಡ್ತಾರೇನೋ, ಒಂದು ಒಳ್ಳೆ ಕೆಲಸ ಆಗುವುದಕ್ಕಾಗಿ ತ್ಯಾಗ ಮಾಡ್ಬೋದೇನೋ. ಆದರೆ ಬಡವರಿಗೋಸ್ಕರ, ಏನೂ ಇಲ್ಲದವರಿಗೋಸ್ಕರ ಯಾರು ತ್ಯಾಗ ಮಾಡ್ತಾರೆ ಹೇಳಿ? ನಮ್ಮನ್ನು ಊಟಕ್ಕೆ ಕರೆದವರನ್ನು ನಾವು ಊಟಕ್ಕಾಗಿ ಕರೆಯುತ್ತೇವೆ, ಕರೆಯಲಾರದವರನ್ನು ನಾವು ಎಂದಾದರೂ ಕರೆಯುತ್ತೇವಾ? ನಮ್ಮ ಸ್ಥಾನಕ್ಕೆ ತಕ್ಕವರ ಬಳಿಗೆ ನಾವು ಹೋಗುತ್ತೇವೆ, ಆದರೆ ನಮಗಿಂತಲೂ ದೀನರ ಬಳಿಗೆ ಹೋಗಿ ಅವರೊಂದಿಗೆ ಸಹವಾಸ ಮಾಡ್ಲಿಕ್ಕಾಗ್ತದೋ? ಪ್ರೀತಿ ತೋರಿಸ್ಲಿಕ್ಕಾಗ್ತದೋ? ಯೇಸು ಕ್ರಿಸ್ತನ ಮನಸ್ಸುಳ್ಳವರು ಮಾತ್ರ ಮಾಡಬಲ್ಲರು. ಯಾಕೆಂದರೆ ಬಡವರಿಗೂ ಕೂಡ ಸುವಾರ್ತೆ ತಲುಪಿಸಬೇಕು. ಯೇಸು ಕ್ರಿಸ್ತನನ್ನು ಹೊಂದದೇ ಇರುವವರೇ ನಿಜವಾದ ಬಡವರಾಗಿದ್ದಾರೆ. ಈ ವಾಕ್ಯದಲ್ಲಿ ಐಶ್ವರ್ಯವಂತರು, ಬಡವರು ಅಂದಾಗ ದುಡ್ಡಿದ್ದವರು, ದುಡ್ಡಿಲ್ಲದವರು ಅಂದ್ಕೊಳ್ಬಹುದೇನೋ? ಇಲ್ಲಿ ಆಧ್ಯಾತ್ಮಿಕವಾದ ಐಶ್ವರ್ಯದ ಬಗ್ಗೆ, ಆಧ್ಯಾತ್ಮಿಕವಾದ ಬಡತನದ ಬಗ್ಗೆ ನೋಡ್ತೇವೆ. ನೀವು ಪ್ರಕಟಣೆಯಲ್ಲಿ ಲವದೋಕಿಯ ಸಭೆಗೆ ಕರ್ತನು ಹೇಳಿರುವ ಮಾತನ್ನು ನೀವು ಓದುವುದಾದರೆ ಗೊತ್ತಾಗುತ್ತೆ. ಅದನ್ನು ನೋಡೋಣ ಬನ್ನಿ. ಪ್ರಕಟಣೆ 3ನೇ ಅಧ್ಯಾಯ 17ನೇ ವಚನ. ನೀನು ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಯಿಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಏನಂತೆ? ನೀನು ದೌರ್ಭಾಗ್ಯನಾಗಿದ್ದಿ. ಏನಂತೆ? ದೌರ್ಭಾಗ್ಯರು. ನಾನ್ಯಾಕೆ ದೌರ್ಭಾಗ್ಯನು? ನನಗೆ ಬಹಳಷ್ಟು ಆಸ್ತಿ ಇದೆ, ಬಹಳಷ್ಟು ಡಿಗ್ರಿ ಇದೆ, ಒಳ್ಳೆಯ ಉದ್ಯೋಗ ಇದೆ, ಸ್ವಂತ ಮನೆ ಇದೆ, ಕಾರಿದೆ, ನನಗದು ಇದೆ, ಇದು ಇದೆ, ಬಂಧುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ನನ್ನ ಕೈಯಲ್ಲಿ ಎಲ್ಲವೂ ಇವೆ ಎಂದು ಅಂದುಕೊಳ್ತಾ ಇದ್ದೀರಿ. ಆದರೆ ಕರ್ತನು ಲವದೋಕಿಯ ಸಭೆಗೆ ಹೀಗೆ ಹೇಳ್ತಿದ್ದಾರೆ. ಈ ಲವದೋಕಿಯ ಸಭೆ ಈ ದಿನದ ಸಭೆಗೆ ಸೂಚನೆಯಾಗಿದೆ. ಈ ದಿನದ ಕೆಲವೊಂದು ಸಭೆಗಳು ವರ್ಷಗಳ ಹಿಂದೆ ಎಷ್ಟೋ ದೊಡ್ಡ ದೊಡ್ಡ ಮಿಷನರೀಸ್ಗಳು ತ್ಯಾಗಗಳಿಂದ ನಿರ್ಮಿಸಿರುವ ಸಭೆಗಳು, ದೇವರು ಆಶೀರ್ವದಿಸಿದಾಗ, ಆತ್ಮಗಳು ರಕ್ಷಣೆ ಹೊಂದಿದಾಗ ಅವರು ಕೂಡಿಟ್ಟಿರುವ ಆ ಆಸ್ತಿಗಳು, ವಿಶ್ವಾಸಿಗಳು ಆದಿಸಭೆಯ ಕಾಲದಲ್ಲಿ ತಮ್ಮದೆಲ್ಲ ಮಾರಿಬಿಟ್ಟು ಅಪೊಸ್ತಲರ ಪಾದಗಳ ಕೆಳಗೆ ಹಾಕಿದಂತೆ ವಿಶ್ವಾಸಿಗಳು ಕೊಟ್ಟಿರುವ ಕಾಣಿಕೆಗಳಿಂದ ಆ ಸೇವೆಗಳು ಈ ದಿನ ಬಹಳ ಆಸ್ತಿಯಿಂದ ಕೂಡಿರುವ ಸೇವೆಗಳಾಗಿವೆ. ಒಳ್ಳೊಳ್ಳೆ ಬಿಲ್ಡಿಂಗ್ಸ್ಗಳು, ಒಳ್ಳೊಳ್ಳೆ ಗ್ರೌಂಡ್ಸ್ಗಳು, ಒಳ್ಳೊಳ್ಳೆ ಸೇವೆ ಹಾಗೂ ಉನ್ನತವಾದ ಸ್ಥಿತಿಯಲ್ಲಿ ವಿಶ್ವಾಸಿಗಳಿದ್ದಾರೆ. ಅಧಿಕಾರಿಗಳು ಐಶ್ವರ್ಯವಂತರು. ಚರ್ಚ್ ಮೆಂಬರ್ಸ್ ಆಗಿರೋದಾದರೆ ಆ ಚರ್ಚ್ ಸಮೃದ್ಧಿಯಾಗಿರ್ತದಲ್ಲವೇ? ಅದು ಲೌಕಿಕ ರೀತಿಯಾಗಿ
ದೇವರು ಆಶೀರ್ವದಿಸುವಾಗ ಎಲ್ಲಾ ವಿಷಯಗಳಲ್ಲಿ ನಾವು ಆಶೀರ್ವದಿಸಲ್ಪಡ್ತೇವೆ. ವಾಕ್ಯ ಹೇಳ್ತದೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಆಗುವಂತೆ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗಬೇಕು ಎಂದು ವಾಕ್ಯ ಹೇಳುತ್ತೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗುವಾಗ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಆಗುವಂಥದ್ದು ಸರ್ವಸಾಧಾರಣ. ಆ ರೀತಿಯಾಗಿ ಕರ್ತನೇ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಶೀರ್ವಾದ ಹೊಂದಿಕೊಂಡ ನಂತರ ಆಶೀರ್ವಾದ ಪಡೆದುಕೊಂಡು ದೇವರನ್ನೇ ಬಿಟ್ಟು ಹೋಗುವುದಾದರೆ ಅದು ಎಷ್ಟೋ ಭಯಂಕರವಾಗಿರುತ್ತೆ. ಅವಶ್ಯಕತೆ ಇದ್ದಾಗ ಕರ್ತನು ಬೇಕು, ಅವಶ್ಯಕತೆ ಇಲ್ಲದಿರುವಾಗ ಕರ್ತನಿಗೆ ಜ್ಞಾಪಕ ಮಾಡಿಕೊಳ್ಳೋದು ಅವಶ್ಯಕವೋ ಎನ್ನುವಂತೆ ಈ ದಿನ ಕ್ರೈಸ್ತತ್ವ ಇದೆ. ಈ ಲವದೋಕಿಯ ಸಭೆಗೆ ಆಸ್ತಿಗಳಿವೆ, ಹೆಸರು ಪ್ರಖ್ಯಾತಿಗಳಿವೆ, ಲೋಕದೊಂದಿಗೆ ಪೈಪೋಟಿ ಮಾಡುವಂತೆ ಎಲ್ಲಾ ವಿಷಯಗಳಲ್ಲಿ ಸ್ಥಿರವಾಗಿ ಅವರಿದ್ದಾರೆ. ಆದರೆ ನಮಗೆಲ್ಲವೂ ಇವೆ ಅಂದುಕೊಳ್ತಾ ಇದ್ದಾರೆ. ಆದರೆ ಕ್ರಿಸ್ತನಿಲ್ಲದಂಥವನು ಬಡವನಾಗಿದ್ದಾನೆ. ಯೇಸು ಕ್ರಿಸ್ತನ ಹೇಳಿದ ಸಾಮ್ಯದಲ್ಲಿ ಒಬ್ಬ ಐಶ್ವರ್ಯವಂತನಿದ್ದ. ಅವನು ತನ್ನ ಸುಖಭೋಗದಿಂದ ಬಹಳ ಸಂತೋಷ ಪಡ್ತಾ ಇದ್ದ ಎಂದು ಯೇಸು ಹೇಳಿದ್ರು. ಅದೇ ಸಮಯದಲ್ಲಿ ಒಬ್ಬ ಬಡವನು ಕೂಡ ಇದ್ದ. ಅವನಿಗೆ ತಿನ್ನುವುದಕ್ಕೆ ತಿಂಡಿ ಕೂಡ ಇರಲಿಲ್ಲ. ಅವನ ಹುಣ್ಣುಗಳೆಲ್ಲ ನಾಯಿ ನೆಕ್ಕುತ್ತಾ ಇದ್ವು. ಆದರೆ ನಿಜ ಹೇಳ್ರಿ, ಅವರಲ್ಲಿ ಯಾರು ಐಶ್ವರ್ಯವಂತರು, ಯಾರು ಬಡವರು? ಐಶ್ವರ್ಯವಂತನಿಗೆ ಎಲ್ಲವೂ ಇದು. ಆದರೆ ಕ್ರಿಸ್ತನಿಲ್ಲದಕ್ಕಾಗಿ ದಿಕ್ಕಿಲ್ಲದವನಾಗಿ ಪಾತಾಳದೊಳಗೆ ಬಿದ್ದು ಯಾತನೆ ಪಡುತ್ತಾ ಇದ್ದ. ಆ ಬಡವನಿಗೆ ಏನೂ ಇರಲಿಲ್ಲ, ಆದರೆ ಕ್ರಿಸ್ತನಿದ್ರು, ಭಯಭಕ್ತಿ ಇತ್ತು, ದೇವರನ್ನು ಹೊಂದಿಕೊಂಡವನಾಗಿದ್ದ. ಅನಂತರ ಪರದೈಸಿನಲ್ಲಿ ಅಬ್ರಹಾಮನ ಎದೆಗೆ ಒರಗಿದವನಾಗಿ ಆನಂದ ಪಡ್ತಾ ಇದ್ದ. ದೇವರ ದೃಷ್ಟಿಯಲ್ಲಿ ನಾವು ಐಶ್ವರ್ಯವಂತರಾಗಿದ್ದೇವೋ ಅಥವಾ ಬಡವರಾಗಿದ್ದೇವೋ? ಲವದೋಕಿಯ ಸಭೆಗೆ ದೇವರು ಹೇಳ್ತಿದ್ದಾರೆ, ನೀನು ದೌರ್ಭಾಗ್ಯನಾಗಿದ್ದಿ, ದಿಕ್ಕಿಲ್ಲದವನಾಗಿದ್ದಿ, ದರಿದ್ರನಾಗಿದ್ದಿ ಮತ್ತು ಕುರುಡನಾಗಿದ್ದಿ, ಬಟ್ಟೆ ಇಲ್ಲದವನಾಗಿದ್ದಿ ಎಂದು ಅರಿಯದವನಾಗಿದ್ದಿ. ನೋಡಿ ಪ್ರಿಯರೇ, ಯಾವಾಗ ಮನುಷ್ಯನು ದೇವರ ಮಾತುಗಳನ್ನು ಮೀರಿದನೋ, ಆಜ್ಞೆ ಮೀರಿ ದೇವರ ವಿರುದ್ಧ ಪಾಪ ಮಾಡಿದನೋ, ಆ ಆದಾಮ ಹವ್ವ ಬಡವರಾಗ್ಬಿಟ್ರು. ಹೇಳಬೇಕಾದ್ರೆ ದೇವರು ಕೊಡುವ ಮಹಿಮೆಯನ್ನು ಕಳೆದುಕೊಂಡ್ರು. ದೇವರವರಿಗೆ ಎಷ್ಟೋ ಪ್ರೀತಿ ಮಾಡಿ ಸರ್ವಾಧಿಕಾರವನ್ನು ಕೊಟ್ಟಿದ್ರು ಸರ್ವ ಸೃಷ್ಟಿಯ ಮೇಲೆ. ಅವರನ್ನು ಎಷ್ಟೋ ಅದ್ಭುತವಾಗಿ ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ರು. ಅಂತಹ ಮಾನವನು ಅಪವಾದಿಯಾದ ಸೈತಾನನಿಗೆ ಅವಕಾಶ ಕೊಟ್ಟಾಗ ತಾನು ಬೆತ್ತಲೆಯಾಗಿದ್ದೇನೆಂದು ಗ್ರಹಿಸಿ ತಾನು ದೋಷಿಯಾಗಿ ಕೊನೆಗೆ ದೇವರಿಗೆ ಭಯಪಟ್ಟವನಾಗಿ ಬಚ್ಚಿಟ್ಕೊಳ್ಬೇಕಾಯ್ತು. ಕ್ರಿಸ್ತನಿಲ್ಲದಂಥವನು ನಿಜವಾಗಲೂ ಬಡವನಾಗಿದ್ದಾನೆ. ಯಾಕೆಂದರೆ ಈ ಲೋಕದಲ್ಲಿ ನಿಮಗೆ ಎಷ್ಟೇ ಇದ್ರೂ ಕೂಡ ನೀವು ಸತ್ತಾಗ ನಿಮ್ಮೊಂದಿಗೆ ಏನೂ ಬರಲ್ಲ, ಕಟ್ಕೊಂಡಿರುವ ಬಟ್ಟೆ ಕೂಡ ನಿಮ್ಮೊಂದಿಗೆ ಬರಲ್ಲ. ಆದರೆ ಕ್ರಿಸ್ತನನ್ನು ಹೊಂದಿಕೊಂಡಿರೋದಾದರೆ ಸತ್ತರೂ ಬದುಕಿದರೂ ಆತನು ನಮ್ಮೊಂದಿಗಿರುವುದರಿಂದ ನಾವು ಐಶ್ವರ್ಯವಂತರಾಗಿರ್ತೇವೆ. ಮಾನವ ಜಾತಿಯೆಲ್ಲ ಆಧ್ಯಾತ್ಮಿಕವಾಗಿ ಸತ್ತು ಹೋಗಿ ರೋಗಗಳೊಂದಿಗೆ, ಬಾಧೆಗಳೊಂದಿಗೆ, ಶಾಪಗಳೊಂದಿಗೆ ನಾಶನವಾಗ್ತಾ ಇದೆ. ಸೈತಾನನ ಕೈಯಿಂದ ಚಿಕ್ಕಿಗೊಳಗಾಗ್ತಿದೆ. ಈ ದಿನ ನೋಡಿರಿ, ಮನುಷ್ಯರು ಯಾವ ರೀತಿ ಪಾಪಕ್ಕೆ ಬಂದಿಯಾಳುಗಳಾಗಿದ್ದಾರೆಂದು. ಹೇಗೆ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ ನೋಡಿ, ಕುಡುಕರಾಗಿದ್ದಾರೆ ನೋಡಿ, ವ್ಯಭಿಚಾರಕ್ಕೆ ಅವಕಾಶ ಕೊಟ್ಟು ಅಶ್ಲೀಲವಾದ ದೃಶ್ಯಗಳನ್ನು ನೋಡುತ್ತಾ, ಅಪವಿತ್ರವಾದ ಲೈಂಗಿಕ ಕಾರ್ಯಗಳಿಗೆ ಅವಕಾಶ ಕೊಡ್ತಾ, ವಿವಾಹೇತರ ಸಂಬಂಧ ಇಟ್ಕೊಂಡು ನೀತಿ, ನ್ಯಾಯ, ಪರಿಶುದ್ಧತೆ, ಪ್ರೀತಿ ಹಾಗೂ ಯಥಾರ್ಥತೆ ಎಂಬ ಮಾತಿಗೆ ಅವಕಾಶ ಕೊಡದಂತೆ ಈ ದಿನ ಬದುಕ್ತಿದ್ದಾರೆ. ಎಷ್ಟೋ ಜನ ಈ ದಿನ ಚೆನ್ನಾಗಿ ಓದಿದಂಥವರು ಕೂಡ ಈ ಬೆಟ್ಟಿಂಗ್ಗಳನ್ನು ಶುರು ಮಾಡಿ ಏನೋ ದೊಡ್ಡದಾಗಿ ಸಂಪಾದಿಸ್ತೇನೆ, ಏನೋ ಒಳ್ಳೇದಾಗ್ತದೆ ಅಂದುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ಸ್ ಓದಿದಂಥವರು ಕೂಡ ಆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವುದನ್ನು ಬಿಟ್ಟು ಬೆಟ್ಟಿಂಗ್ ಆಡುತ್ತಾ ಎಷ್ಟು ಸಾಲಕ್ಕೆ ಒಳಗಾಗ್ತಿದ್ದಾರೆ ಗೊತ್ತಾ? ಎಷ್ಟೋ ಜನ ಈ ದಿನ ಉನ್ನತ ಸ್ಥಿತಿಯಲ್ಲಿರಬೇಕಾದವರು ಬಡತನದ ಸ್ಥಿತಿಯಲ್ಲಿ ಸಾಲ ಮಾಡಿ ಸಾಲ ತೀರಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೊಳಗಾಗಿ ಸಾಯ್ತಿದ್ದಾರೆಂದು ನೋಡೋದಾದರೆ ಮಾನವನಿಗೆ ನಿಜವಾದ ದಿವ್ಯ ದಾನ ಇಲ್ಲ ಎಂಬ ಸಂಗತಿ ಕಾಣಿಸ್ತದಲ್ಲವೇ? ನಾವು ದರಿದ್ರರಾಗ್ಬಿಟ್ಟಿದ್ದೇವೆ, ನಾವು ದಿಕ್ಕಿಲ್ಲದವರಾಗ್ಬಿಟ್ಟಿದ್ದೇವೆ. ಯಾರು ಪ್ರಿಯರೇ ನಮಗೆ ದಿಕ್ಕು? ನಮ್ಮ ಪ್ರಾಣವನ್ನು ಕಾಪಾಡುವ ಆತನು ಯಾರಾಗಿದ್ದಾರೆ? ಎಷ್ಟೇ ಎಕ್ವಿಪ್ಮೆಂಟ್ಸ್ ಬಂದರು, ಎಷ್ಟೇ ಸರ್ಜರಿ ಮಾಡಿದ್ರು, ಎಷ್ಟೇ ದೊಡ್ಡ ದೊಡ್ಡ ವೈದ್ಯರು ಬಂದರು, ದೇವರ ಕೃಪೆ ಇಲ್ಲದಿದ್ದರೆ ನಮ್ಮನ್ನು ಬದುಕಿಸಬಲ್ಲ ಆತನು ಯಾರೂ ಇಲ್ಲ.
ನಮ್ಮ ಉಸಿರು ಆತನು ಕೊಟ್ಟ ಭಿಕ್ಷೆಯಾಗಿದೆ. ಆ ಉಸಿರೇನಾದರೂ ನಾವು ಬಿಟ್ರೆ ನಾವು ಯಾವ ಕೆಲಸಕ್ಕೆ ಬರಲ್ಲ, ಮಣ್ಪಾಲೆ. ಮನುಷ್ಯನು ದೇವರ ವಿರುದ್ಧವಾಗಿ ಇಷ್ಟ ಬಂದಂತೆ ಜೀವಿಸಿ ನರಕಕ್ಕೆ ಒಂದು ಕಡೆ ಹೋಗ್ತಾ ಇದ್ರೆ, ನಮ್ಮ ಯೇಸು ಸಿಂಹಾಸನ ಆಸೀನರುಡನಾದ ದೇವರು, ಸರ್ವಾಧಿಕಾರವುಳ್ಳ ದೇವರು, ಐಶ್ವರ್ಯವಂತನು, ಅತ್ಯುನ್ನತನು, ಐಶ್ವರ್ಯವಂತನು, ಸರ್ವೈಶ್ವರ್ಯವುಳ್ಳಾತನು, ಅಧಿಕಾರವುಳ್ಳಾತನು, ಬಲವುಳ್ಳಾತನು, ಶಕ್ತಿಯುಳ್ಳಾತನು. ಅದು ಐಶ್ವರ್ಯ ಅಂದ್ರೆ ಈ ದುಡ್ಡಲ್ಲ ಪ್ರಿಯರೇ. ಈ ದುಡ್ಡಿನಿಂದ ಬರುವ ಐಶ್ವರ್ಯ ಅವು ಬರೀ ಪೇಪರ್ಸ್ ಅಲ್ಲವೋ, ಈ ಕಾಲದಲ್ಲಿ ಡಿಜಿಟಲ್ ಮನಿ ಅಲ್ಲವೋ, ಅಂಕೆ ಸಂಖ್ಯೆ ಅಲ್ಲವೋ. ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ನಥಿಂಗ್ ಕ್ಯಾನ್ ವರ್ಕೌಟ್. ಅದ್ಯಾವುದು ನಮಗೆ ಬದುಕಿಸಲ್ಲ. ದುಡ್ಡಿದ್ರೆ ನಾವು ತಿನ್ನಲಿಕ್ಕಾಗುತ್ತೋ? ಅನ್ನವೇ ತಿನ್ನಬೇಕಲ್ಲವೋ. ಆಹಾರ ಕೊಡುವ ಆತನು ಆತನೇ. ಆದರೆ ಮನುಷ್ಯ ದುಡ್ಡನ್ನೇ ನಂಬುತ್ತಿದ್ದಾನೆ, ಬಂಗಾರ ನಂಬುತ್ತಿದ್ದಾನೆ, ವಸ್ತು ವಾಹನ ನಂಬುತ್ತಿದ್ದಾನೆ. ಜೀವ ಕೊಟ್ಟಿರುವ ದೇವರನ್ನು, ನಿಮಗೆ ದೊಡ್ಡ ಆಧಿಕ್ಯತೆ ಕೊಟ್ಟಿರುವ, ನಿತ್ಯವೂ ಆತನೊಂದಿಗೆ ಕೂತ್ಕೊಳ್ಳುವ ಭಾಗ್ಯ ಕೊಟ್ಟಿರುವ ರಕ್ಷಕನಿಗೆ ದೇವರೆಂದು ಗುರುತಿಸಲಾರದೆ ಈ ದಿನ ಮನುಷ್ಯ ಬದುಕುತ್ತಿದ್ದಾನೆ. ವಾಕ್ಯ ಹೇಳ್ತದೆ, ಆತನು ಐಶ್ವರ್ಯವಂತನಾಗಿದ್ದು ನಮಗೋಸ್ಕರ ಬಡವನಾದನೆಂದು. ಅದು ಆತನ ಕೃಪೆ. ವಿ ಆರ್ ನಾಟ್ ವರ್ದಿ, ನಾವು ಯೋಗ್ಯರೇ ಅಲ್ಲ. ಕೇವಲ ನಮ್ಮ ಮೇಲೆ ಆತನು ದಯತೋರಿಸಿ ಮಾನವ ಜಾತಿಯನ್ನು ವಿಮೋಚಿಸುವುದಕ್ಕಾಗಿ ಆತನು ತನ್ನ ಪರಲೋಕದ ಸಿಂಹಾಸನವನ್ನು ಬಿಟ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡನೆಂದಿದೆ ಬೈಬಲ್ನಲ್ಲಿ. ತನ್ನನ್ನು ತಾನು ಎಂಟಿ ಅಂದ್ರೆ ಬರಿದು ಮಾಡಿಕೊಂಡನು. ಈ ಲೋಕಕ್ಕೆ ಬಂದಾಗ ಏನೂ ಇಲ್ಲದವನಾಗಿ ಬಡವನಾಗಿ ಬಂದ. ತನ್ನ ಬಲಿಯಜ್ಞದ ಮೂಲಕ ನಮ್ಮ ಪಾಪಕ್ಕೆ ಪರಿಹಾರ ಮಾಡಿ ನಮ್ಮ ಶಿಕ್ಷೆಯನ್ನು ಆತನು ಅನುಭವಿಸಿ, ನಮ್ಮ ಅವಮಾನವನ್ನು, ನಮ್ಮ ನಿಂದೆಯನ್ನು, ನಮ್ಮ ವೇದನೆಯನ್ನು, ನಮ್ಮ ಶ್ರಮೆಯನ್ನು, ನಮ್ಮ ಬಾಧೆಯನ್ನು, ನಾವು ಹೋಗಬೇಕಾದ ನಿತ್ಯ ನರಕದ ಶಿಕ್ಷೆಯನ್ನು ಆತನೇ ಅನುಭವಿಸಿದನು. ನಾವೀಗ ಆತನು ಮಾಡಿದ ಯಜ್ಞದ ನಿಮಿತ್ತ ಐಶ್ವರ್ಯವಂತರಾಗಬೇಕು, ಭಾಗ್ಯವಂತರಾಗಬೇಕು, ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಬೇಕು. ಪರಲೋಕ ರಾಜ್ಯದ ವಾರಸತ್ವ ಹೊಂದಿಕೊಂಡು ರಾಜವಂಶಸ್ಥರಾದ ಯಾಜಕ ಸಮೂಹವಾಗಬೇಕು. ಆತನು ನಮಗೋಸ್ಕರವೇ ಯಜ್ಞವಾದನು. ಅದೇ ನಿಜವಾದ ಕ್ರಿಸ್ಮಸ್. ಕ್ರಿಸ್ಮಸ್ ಅಂದರೆ ಕೇಕ್ಗಳನ್ನು ತಿನ್ನೋದು, ಕ್ರಿಸ್ಮಸ್ ಟ್ರೀ ಇಡೋದು, ಸ್ಯಾಂಟಾಕ್ಲಾಸ್ ಕ್ರಿಸ್ಮಸ್ ತಾತನೊಂದಿಗೆ ಆಟ ಆಡೋದು, ಒಂದು ಕಡೆ ಹಾಡು ಹಾಡುತ್ತಾ ತಿನ್ನುತ್ತಾ ಕುಣಿದಾಡುತ್ತಾ ಇರುವಂಥದ್ದಲ್ಲ. ನನ್ನ ದೇವರು ನನಗೋಸ್ಕರ ಸರ್ವವನ್ನು ಬಿಟ್ಟು ಬಂದಿದ್ದಾರೆ. ಆತನು ಹೊಂದಿದ ಗಾಯಗಳಿಂದ ನನಗೆ ಸ್ವಸ್ಥವಾಯಿತು, ಆತನು ಸುರಿಸಿದ ರಕ್ತದಿಂದ ನನಗೆ ವಿಮೋಚನೆಯಾಯಿತು. ನಿತ್ಯ ನರಕಕ್ಕೆ ಹೋಗುವ ನನ್ನನ್ನು ಪರಲೋಕಕ್ಕೆ ವಾರಸುದಾರರನ್ನಾಗಿ ಮಾಡಿದ್ದಾರೆ ಎಂಬುದನ್ನು ನಾವು ಗುರುತಿಸುವುದಕ್ಕಾಗಿ ಪುನರುತ್ಥಾನನಾದ ಸರ್ವಾಧಿಕಾರವಾಗಿರುವ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಬಹಳಷ್ಟು ಜನ ಈ ದಿನ ಯೇಸುವಿನ ಕುರಿತು ಹೇಳ್ತಾರೆ, ಏನಿದೆ ಯೇಸುವಿನಲ್ಲಿ? ಆತನೊಬ್ಬ ಬಡವನಲ್ಲವೋ? ಬಟ್ಟೆ ಇಲ್ಲದವನಂತೆ ಶಿಲುಬೆ ಮೇಲೆ ನೇತಾಡಿದನಲ್ಲವೋ? ಆತನು ಕೈಲಾಗದವನ ಹಾಗೆ ಬೈಯುವವರಿಗೆ ಬೈಯಲಿಲ್ಲ, ಹೊಡೆಯುವವರಿಗೆ ಹೊಡೆಯಲಿಲ್ಲ, ಸುಮ್ಮನೆ ಶಿಲುಬೆ ಮೇಲೆ ನೇತಾಡಿದನು ಅಂದುಕೊಳ್ತಾರೆ. ಆದರೆ ಅದು ನಿಮಗೋಸ್ಕರವಾಗಿಯೇ ನಮಗೋಸ್ಕರವಾಗಿಯೇ ಎಂಬುದನ್ನು, ನಮ್ಮ ಶಿಕ್ಷೆಯನ್ನೇ ಆತನು ಅನುಭವಿಸುವುದನೆಂಬ ಸಂಗತಿ ಅವರು ನಂಬಲಿಕ್ಕಾಗ್ತಿಲ್ಲ. ಈ ಉದಯ ಕಾಲ ಸಮಯದಲ್ಲಿ ಗುರುತಿಸಿರಿ, ಕ್ರಿಸ್ತನಿಲ್ಲದವನು ದೌರ್ಭಾಗ್ಯನಾಗಿದ್ದಾನೆ, ದರಿದ್ರನಾಗಿದ್ದಾನೆ, ಬಟ್ಟೆ ಇಲ್ಲದವನಾಗಿದ್ದಾನೆ, ಕುರುಡನಾಗಿದ್ದಾನೆ. ಆದರೆ ಕ್ರಿಸ್ತನನ್ನು ಹೊಂದಿದವನು ಧನ್ಯನು. ಸತ್ತರೂ ಬದುಕಿದರು ದೇವರ ಮಗುವಾಗಿರುತ್ತಾನೆ, ದೇವರ ರಾಜ್ಯಕ್ಕೆ ವಾರಸುದಾರನಾಗಿರುತ್ತಾನೆ. ನಿಜವಾದ ಕ್ರಿಸ್ಮಸ್ ಅಂದರೆ ಪರಲೋಕವೇ ಭೂಲೋಕಕ್ಕೆ ಇಳಿದು ಬಂದಂಥದ್ದಾಗಿದೆ. ಪರಲೋಕದ ಶಕ್ತಿಯನ್ನು ಬಿಟ್ಟು ನಮ್ಮಂತೆ ಮಾನವನಾಗಿ ಲೋಕಕ್ಕೆ ಬಂದು ನಮ್ಮ ಕೈ ಹಿಡಿದುಕೊಂಡು ನಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಕ್ಕಾಗಿ ನಮ್ಮಂತೆ ಮಾರ್ಪಟ್ಟು ನಮ್ಮ ಶಿಕ್ಷೆಗಾಗಿ ಯಜ್ಞವಾಗಿರುವ ಯೇಸುವಿನ ಪ್ರೀತಿಯನ್ನು ಧ್ಯಾನಿಸುತ್ತಾ ಅರ್ಥಗರ್ಭಿತವಾಗಿ ಯೇಸುಕ್ರಿಸ್ತನ ಶಿಲುಬೆಯ ಯಜ್ಞವನ್ನು, ಆತನ ಜನನವನ್ನು ಧ್ಯಾನಿಸುತ್ತಾ ಕೃತಜ್ಞತೆ ಸ್ತುತಿಯೊಂದಿಗೆ ಸರ್ವವನ್ನು ಬಿಟ್ಟು ನಮ್ಮನ್ನು ಸಂಪೂರ್ಣರನ್ನಾಗಿ ಮಾಡಲು ಬಂದಿರುವ ಕರ್ತನನ್ನು ಆರಾಧಿಸೋಣ, ಆತನಲ್ಲಿ ಆನಂದಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಈ ಲೋಕಕ್ಕೆ ನೀವು ಬರದೇ ಇದ್ದರೆ ನಮಗೆ ಯಾವ ಗತಿ ಸಿಗ್ತಾ ಇರಲಿಲ್ವಲ್ಲ. ರಾತ್ರಿ ಹಗಲು ಉರಿಯುತ್ತಿರುವ ಆ ಅಗ್ನಿಗುಂಡಿಯೊಳಗೆ ಪಾಪವು ಕೊಡುವ ಸಂಬಳವಾಗಿರುವ ಮರಣಕ್ಕೆ ಪಾತ್ರರಾಗಿ ನಿತ್ಯ ನರಕದಲ್ಲಿ ನಿತ್ಯ ಶಿಕ್ಷೆ ಅನುಭವಿಸುವವರಾಗಿ ಇರಬೇಕಾದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ದಯೆ ತೋರಿಸಿ, ನಮ್ಮ ಮೇಲೆ ಪ್ರೀತಿ ತೋರಿಸಿ, ನಮ್ಮ ಮೇಲೆ ನಿಮ್ಮ ಕೃಪೆಯನ್ನು ಸುರಿಯ ಮಾಡಿ, ನಾವು ಬಿದ್ದು ಹೋದಂತಹ ಪಾತಾಳದಿಂದ ನಮ್ಮನ್ನು ಕೈಹಿಡಿದು ಮೇಲೆ ಕೆತ್ತುವುದಕ್ಕಾಗಿ, ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನಮಗೋಸ್ಕರ ನೀವು ಮಾಡಿರುವ ನಿಮ್ಮ ಯಜ್ಞಕ್ಕಾಗಿ ವಂದನೆಗಳು, ನಿಮ್ಮ ಜನನಕ್ಕಾಗಿ ವಂದನೆಗಳು. ನಿಮ್ಮ ಜನನ ವಿಧಾನವನ್ನು ಧ್ಯಾನಿಸುತ್ತಿರುವಾಗ ಆಳವಾದ ಅನುಭವ ಹೊಂದಿ ಮತ್ತಷ್ಟು ಕೃತಜ್ಞತೆಯೊಂದಿಗೆ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪರಲೋಕ ಬಿಟ್ಟು ಬಂದಿರುವ ಕರ್ತನಲ್ಲಿ ಆನಂದಿಸುವ ಕೃಪೆ ನಮ್ಮ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿ, ತಪ್ಪದೇ ದೇವರು ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕೆಲವು ವರ್ಷಗಳಿಂದ ಈ ಅನುದಿನದ ಧ್ಯಾನ ಪ್ರತಿದಿನ ನಿಮಗೋಸ್ಕರ ಹೊಸ ಹೊಸ ದೇವರು ಕೊಟ್ಟ ಸಂದೇಶಗಳೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇವೆ. ಪ್ರತಿ ಉದಯದಲ್ಲಿ ಅನುದಿನವೂ ಈ ರೀತಿ ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾರೆಂದು ನಿಮ್ಮಲ್ಲಿ ಅನೇಕರು ತಿಳಿಯಪಡಿಸ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರತಿದಿನ ನೀವು ದೇವರ ವಾಕ್ಯ ಕೇಳುವುದರಿಂದ ಆಧ್ಯಾತ್ಮಿಕವಾಗಿ ಬಲಗೊಂಡು ದೇವರ ಪ್ರಣಾಳಿಕೆಯಂತೆ ಜೀವಿಸುತ್ತಾ ದೇವರನ್ನೇ ಮಹಿಮೆಪಡಿಸುವವರಾಗಿರಬೇಕೆಂದು ನಿಮಗಾಗಿ ಪ್ರಾರ್ಥಿಸ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.